ATM ಅಲ್ಲಿರೋ ಲಕ್ಷ್ಮಿ ಈ ರೀತಿ ಕರೆದ್ರು ಬರ್ಲಿಲ್ಲ. ಹಲೋ ನಮಸ್ತೆ. ಇವತ್ತು ನಾನ್ ಬೆಳಗ್ಗೆ ಎದ್ದಿದ್ದೆ 6:30 ಆಗಕ್ಕಿಂತ ಮುಂಚೆ. ಎಂದಿನಂತೆ ಇದ್ದೇ ಇದೆಯಲ್ಲ ನಮ್ಮನೆ ಆಂಟಿಗೆ ಎನರ್ಜಿ ಡ್ರಿಂಕ್ ನ ಮಾಡ್ಕೊಳ್ಳೋದು. ಈ ಕಾಫಿ ಕೊಡೋ ಸಂದರ್ಭದಲ್ಲಿ ನಮ್ಮಮ್ಮ ಅಪರೂಪಕ್ಕೊಂದೊಳ್ಳೆ ಕೆಲಸ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ರೀತಿ ಮಾಡ್ಬಿಟ್ರು. ಅಕಸ್ಮಾತ್ ವಿಂಡೋ ಏನಾದ್ರೂ ಹೊಡೆದೋಗಿದ್ರೆ ನಮ್ಮ ಅಪ್ಪನ ಜೇಬಿಗೆ ಬೀಳ್ತಿತ್ತು ಬಿಡಿ ಕತ್ರಿ. ಬೆಳಗ್ಗೆನೆ ನನ್ ಕಂದ ಮುಂದ್ ತಗೊಂಡು ಕ್ಯಾನ್ಗೆ ನೀರ್ ಇಟ್ಕೊಂಡು ನಮ್ಮ ಅಮ್ಮನ್ ಕೆಲ್ಸಕ್ ಬಿಟ್ಟು ನಾನು ಕೂಡ ಮನೆ ಕಡೆಗೆ ಬಂದೆ. ಮನೆಗ್ ಬಂದ್ ನೋಡಿದ್ರೆ ನಮ್ಮ ಮನೇಲಿ ಇವತ್ತಿನ ಟಿಫನ್ ಚಿತ್ರಾನ್ನ ಮಾಡ್ಬಿಟ್ಟಿದ್ರು. ಟಿಫನ್ ಎಲ್ಲ ತಿನ್ಕೊಂಡು ATM ಹೋದೆ. ಆದ್ರೆ ATM ಅಲ್ಲಿರೋ ಲಕ್ಷ್ಮಿ ಈ ರೀತಿ ಕರೆದ್ರು ಬರ್ಲಿಲ್ಲ. ATM ಪಕ್ಕನೇ ಇರೋ ಅಂಗಡಿಯವ್ರನ್ನ ಕೇಳಿದ್ಕೆ ATM ವರ್ಕ್ ಆಗ್ತಾ ಇಲ್ಲ ಅಂದ್ರು. ಕೈಯಲ್ಲಿ ಪೈಸಾ ಇಲ್ಲ ಅಂದ್ರೆ ಏನಂತೆ ಫೋನ್ ಪೇಲಿ ಇದೆಯಲ್ಲ ಅನ್ನೋ ನಂಬಿಕೆ ಮೇಲೆ ಚಿಕನ್ ತಗೊಂಡು ಮನೆ ಕಡೆಗೆ ಬಂದೆ. ನಮ್ಮ ಅಮ್ಮ ಅಡುಗೆ ಎಲ್ಲ ಮಾಡಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ರು ಶಿಸ್ತಲ್ಲಿ ಊಟ ಮಾಡ್ತಾ ಇದ್ರು. ನನ್ನ ಮಾತ್ ಕರೀಲಿಲ್ಲ ಊಟ ಮಾಡ್ಬಾ ಅಂತ. ನನ್ನನ್ನು ಯಾಕೆ ಊಟ ಕರೀಲಿಲ್ಲ ಅಂತ ಅಂದಿದ್ಕೆ ನಮ್ಮಮ್ಮ ಈ ರೀತಿ ಹೇಳ್ಬಿಟ್ರು. ನಮ್ಮ ಅಮ್ಮ ಹೇಳೋ ಮಾತು ಬೇಜಾರಾದ್ರೂ ಕೂಡ 6 ಪೀಸ್ ಕಬಾಬ್ ತಿಂದು ಇವತ್ತಿನ ಕತೆನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.